ನಮಸ್ಕಾರ. ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ಇತ್ಕಿದವರೆ ಬೇಳೆ ಸಾಂಬಾರ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಇತ್ಕವರೆ ಬೇಳೆ ಸಾಂಬಾರ್ ಮಾಡಲು ಮೊದಲು ಅವರೆಕಾಯನ್ನು ತಂದು ಸುಲಿದು ಅವರೆಕಾಳನ್ನು ಹಿಂದಿನ ದಿನವೇ ನೀರಿನಲ್ಲಿ ನೆನೆಸಿಡಬೇಕು. ಮಾರನೇ ದಿನ ಬೆಳಗ್ಗೆ ಅವರೆಕಾಳನ್ನು ಇತ್ತಕಿ ಅದರ ಬೇಳೆಯನ್ನು ಬೇರ್ಪಡಿಸಿಕೊಳ್ಳಬೇಕು. ನಂತರ ಇತ್ಕವರೆ ಬೇಳೆ ಸಾಂಬಾರಿಗೆ ಬೇಕಾಗುವ ಸಾಮಗ್ರಿಗಳನ್ನು ರೆಡಿ ಇಟ್ಟುಕೊಳ್ಳೋಣ. ಮೊದಲಿಗೆ 1 ಬಟ್ಟಲು ಇತ್ಕಿದವರೆ ಬೇಳೆ, 1 ಬಟ್ಟಲು ತೆಂಗಿನಕಾಯಿ, ಸ್ವಲ್ಪ ಒಣ ಕೊಬ್ಬರಿ. ಬಾಣಲೆಗೆ 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಅರ್ಧ ಚಮಚ ಮೆಂತ್ಯ, 4 ಲವಂಗ, 2 ಚಕ್ಕೆ ಚೂರು, 7-8 ಒಣಮೆಣಸಿನಕಾಯಿ, 2 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1.5 ಚಮಚ ಗಸಗಸೆ, ಅರ್ಧ ಚಮಚ ಇಂಗು ಎಲ್ಲವನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ನಂತರ ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅದು ಪುಡಿಯಾದ ನಂತರ ತುರಿದಿಟ್ಟುಕೊಂಡ ತೆಂಗಿನಕಾಯಿ, ಸ್ವಲ್ಪ ಒಣ ಕೊಬ್ಬರಿ ತುರಿಯನ್ನು ಹಾಕಿ ನೀರು ಹಾಕಿ ರುಬ್ಬಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಟುಕೊಳ್ಳೋಣ. ನಂತರ ಒಂದು ಬಾಣಲೆಯನ್ನು ಒಲೆಯ ಮೇಲಿಟ್ಟು 1 ದೊಡ್ಡ ಚಮಚ ತುಪ್ಪವನ್ನು ಹಾಕಿ ಇದಕ್ಕಿಟ್ಟುಕೊಂಡ ಅವರೆಬೇಳೆಯನ್ನು ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಅವರೆಬೇಳೆ ಚೆನ್ನಾಗಿ ಫ್ರೈ ಆದ ನಂತರ ತೆಗೆದಿಟ್ಟುಕೊಂಡ ಹುಣಸೆ ಹುಳಿಯನ್ನು ಅವರೆಬೇಳೆಗೆ ಹಾಕಿ ಮುಚ್ಚಳ ಮುಚ್ಚಿ 4 ನಿಮಿಷ ಬೇಯಿಸಿಕೊಳ್ಳೋಣ. ಅಷ್ಟರಲ್ಲಿ ಇತ್ಕವರೆ ಬೇಳೆಗೆ ಹಾಕಲು ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ. 1 ಬಾಣಲೆಯನ್ನು ಒಲೆಯ ಮೇಲಿಟ್ಟು 3 ಚಮಚ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದು ಚಟಗುಟ್ಟಿದ ನಂತರ ಅರ್ಧ ಮುಷ್ಟಿ ಕಡಲೆಕಾಯಿ ಬೀಜವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡೋಣ. ಕರಿಬೇವಿನ ಸೊಪ್ಪು ಫ್ರೈ ಆದ ನಂತರ ಒಗ್ಗರಣೆಯನ್ನು ಪಕ್ಕಕ್ಕೆ ತೆಗೆದಿಟ್ಟು ಬೇಯಿಸಿಟ್ಟುಕೊಂಡ ಅವರೆಬೇಳೆಯ ಮಿಶ್ರಣಕ್ಕೆ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳೋಣ. ಚೆನ್ನಾಗಿ ಕುದ್ದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸೋಣ. ನಂತರ ಮಾಡಿಟ್ಟುಕೊಂಡ ಒಗ್ಗರಣೆಯನ್ನು ಹಾಕೋಣ. ಅರ್ಧ ಚಮಚ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸೋಣ. ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೆಚ್ಚಿಟ್ಟುಕೊಂಡು ಕಡೆಯಲ್ಲಿ ಸಾಂಬಾರಿಗೆ ಹಾಕಿದರೆ ಇತ್ಕಿದ ಬೇಳೆ ಸಾಂಬಾರು ಸವಿಯಲು ಸಿದ್ಧ. ಧನ್ಯವಾದಗಳು.